ಅಮರಾಸುರ ನಮ್ಮದು ಒಂದು ಜೀವನ. ಯಾಕೆ ಹೇಳಿ, ಪರಾಕ್ಯರಾದಂತಹ ನಾವು ಸ್ವರ್ಗವನ್ನು ಆಳಬೇಕಿತ್ತು. ಆದರೆ ಆ ಕಪಟಿ ಹರಿಯ ಚಕ್ರದಿಂದಾಗಿ ಅಂಗವನ್ನು ಕಳೆದುಕೊಂಡು ಈ ಗಮನಗಳಲ್ಲಿ ಜೀವನವನ್ನು ನಡೆಸುತ್ತಾ ಇದ್ದೇವೆ. ಆದರೆ ಈ ಹೊತ್ತಿಗೆ ಏನೋ ಒಂದು ವಾರ್ತೆ ಇದೆ ಅಂತಲ್ಲ. ಸ್ವರ್ಗಲೋಕದಲ್ಲಿ ಮೆರೆಯಬೇಕಾದವರು ಒಂದು ಕಾಲದಲ್ಲಿ ಸ್ವರ್ಗವೇ ನಮ್ಮ ವಶವಾಯಿತು. ಅದರೇನು ಮಾಡುವುದು? ಹರಿಯ ಕಪಟದಿಂದ ಅಂಗವಿಹೀನರಾದೆವು. ಇಲ್ಲಿ ಗುಹೆ ಗೌವನಗಳಲ್ಲಿ ಅಡಗಿದೆವು. ಈವರೆಗೆ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಒಂದು ಶುಭ ವಾರ್ತೆ, ಮಾಲಿನಿ ಸುತನಂತೆ ಆತನಿಗೆ ವರಾನ್ವಿತನಾಗಿದ್ದಾನೆ. ಆತನನ್ನು ಸೇರಿದೆವು ಎಂದಾದರೆ ನಮಗಾದಂತಹ ಅಪಮಾನಕ್ಕೆ ಪ್ರತೀಕಾರ ತೀರಿಸುವುದಕ್ಕೆ ಹುಟ್ಟಿದ್ದು ಮಾತ್ರವಲ್ಲ, ನೇರವಾಗಿ ಕಾನೂನು ಸೇರಿ ನಮ್ಮ ದೇವರಲ್ಲಿ ಬೇಕಾದ ವರವನ್ನು ಪಡೆದಿದ್ದಾನೆ. ಅಷ್ಟು ಮಾತ್ರವಲ್ಲ, ಅಜೇಯನಾಗಿ ಮೆರೆಯುತ್ತಿದ್ದಾನೆ. ಹಾಗಾಗಿ ನಾನು ಸುಮ್ಮನೆ ಇರಲಿಲ್ಲ. ಎಲ್ಲ ವಿಚಾರವನ್ನು ತಾಯಿಯಲ್ಲಿ ತಿಳಿಸಿ ಸ್ವರ್ಗಕ್ಕೆ ಹೋಗಬೇಕೆಂಬ ನಿರ್ಧರಿಸಿದರೆ ಯಾರು ಕಾರಣಕ್ಕಾಗಿ ಬಂದರೆ ಕಡುಗರುಡದಲ್ಲಿ ಮಗಿಷರು ಅಡರಿಸಿ ಪೀಠವ ಹಿಡದು ಪಾಚರಿಸುತ್ತ ನುಡಿದ ನೀವ್ಯಾರೆಂಬುದನ್ನು ಸಾಯ್ತೀರಾ? ಬನ್ನಿ ಒಳಗೆ. ಎಲ್ಲರೂ ಒಳ ಪ್ರವೇಶ ಮಾಡಿ ಹತ್ತಿರ ಪೀಠದಲ್ಲೇ ಕುಳಿತುಕೊಳ್ಳಿ. ಸನ್ಮಾನಿಸ್ತೇನೆ, ಸತ್ಕರಿಸ್ತೇನೆ, ಎಲ್ಲರಿಗೂ ನಮಸ್ಕರಿಸಿದ್ದೇನೆ. ಅಯ್ಯೋ, ಹತ್ತಿರದ ಪೀಠದಲ್ಲೇ ಕುಳಿತುಕೊಳ್ಳಿ. ನಿಮ್ಮನ್ನೇ ಕಂಡಾಗ ಆಶ್ಚರ್ಯವೇ ಸರಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಕಾಣ್ತಾ ಇದ್ದೀರಿ, ಅಂಗಾಂಗಗಳ ಕಳ್ಕೊಂಡಿದ್ದೀರಿ. ಈ ರೀತಿ ಆಗುವರೆ ಕಾರಣ ಏನು? ಯಾರಿದ್ದಾಯ್ತು? ಹೆಸರೇನು? ಗುರುಯಲ್ಲಿ ಇದ್ದ ಬರುವರೆ ಕಾರಣಗಳೇನು? ಲಾಲಿಪುದಾದರೆ ಮಾರಿಗೆ ಸುಕುಮಾರ ಮಾಲಿನಿ ಸುಕುಮಾರ ಹೇಳುವ ನುಡಿ ಶಂಕಾಸುರನಾಯ ಜಲವಲ್ಲಿವ ದುರ್ಗ ಸುರ
ನಾಲಿಸುವುದಾದರೆ ಮಾಲಿನಿ ಸುಕುಮಾರ ಚರಾರವಿಂದಕ್ಕೆ ಬಡು ಮಾಡುತ್ತಾ ಇದ್ದೇವೆ. ಎಲ್ಲರಂತೇಳಿ ನಮ್ಮನ್ನು ಅನ್ಯರೆಂದು ಭಾವಿಸಬೇಡಿ. ನಾವು ಕೂಡ ನಿನ್ನವರೇ. ನನ್ನವರ ಒಂದು ಕಾಲಕ್ಕೆ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದವರು. ಇದು ಶೋಣಿತಾಪುರದಲ್ಲಿ ಹೊಟ್ಟೆ ಬೆಳೆದವರ ಸ್ವರ್ಗವನ್ನು ಸೇರಿದೆವು. ಇಂದ್ರಾದಿ ಸುಮಾಸರನ್ನು ದೆಸೆಗೆಡಿಸಿದೆವು. ಹರಿಯಲ್ಲಿ ದೂರಿಟ್ಟ ನಾವೆಲ್ಲರೂ ಅಂಗವಿಹೀನರಾಗುವುದಕ್ಕೆ ಕಾರಣವೇನು? ಆ ಚಕ್ರವನ್ನು ಕಳುಹಿಸಿ ಕೊಟ್ಟದ್ದು. ಆ ಬಳಿಕ ಶಂಕಾಸುರ, ದುರ್ಗಾಸುರ, ಚಾಮರಾಸುರ, ಚಿಕ್ಕಾಸುರ ನಾವೆಲ್ಲರೂ ಗಿರಿ ಗುಹೆ ಗೌವಣಗಳಲ್ಲಿ ಅಡಗಿ ಕುಳಿತು ಈವರೆಗೆ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಒಂದು ವರ್ತಮಾನವನ್ನು ತಿಳಿದಿದ್ದೇವೆ. ನೀನು ಏನು ಮಾಡಿದ್ದಿ? ಆ ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದು ಬಲಹೀನನಾಗಿದ್ದಿ ಎನ್ನುವಂತಹ ವಿಚಾರವನ್ನು ತಿಳಿದು ನಿನ್ನೊಳಗೆ ಬಂದಿದ್ದೇವೆ. ಕಷ್ಟದ ವಿಚಾರವನ್ನು ಹೇಳುವುದಕ್ಕೆ ನಿನ್ನ ಬಳಿ ಬಂದಿದ್ದೇವಯ್ಯ. ತುಂಬಾ ಕಷ್ಟ ಆಗಿದೆ. ತಂದೆಯನ್ನು ಕೊಂದವಾಯ್ತು. ನೀವು ಅವರೇ ಅಲ್ವೇನು? ಅಂದು ಬಂದವರು ನೀವಲ್ವೇ? ಶಂಕಾದುರ್ಗರು ಪರಿಚಯ ಉಂಟು. ನಾವು ನಾವಾಗೆ ಬಂದದಲ್ಲ, ಹಿಂದೆ ತಿರುಗಿ ನೋಡು. ಅಂದು ಬಂದು ಪೆಟ್ಟು ತಿಂದು ಓಡಿದ್ದೀರಿ, ಮತ್ತೊಮ್ಮೆ ಬಂದಿದ್ದೀರಿ. ನಿಮಗೆ ನಾಚಿಗೆ, ಮಾನ, ಮರ್ಯಾದೆ ಎನ್ನುವುದು ಸ್ವಲ್ಪ ಕೂಡ ಇಲ್ವಾ? ಯಾರ ಬಂದದ್ದು? ಹಿಂದೆಂತದ್ದು ನೋಡುವ ಇಲ್ಲಿ ಬಾ. ನಿಮಗೆ ತಲೆ ಸರಿ ಉಂಟಾ? ಯಾರು? ನಿಮಗೆ ದಾರಿ ತಪ್ಪಿದೆ ಇವತ್ತು. ಯಾಕೆ? ಎಲ್ಲಿ ದಾರಿ? ಇವತ್ತು ಕಂಬಳ ಇಲ್ಲಿ ಅಲ್ಲ, ಮತ್ತೆ ಎಲ್ಲಿ? ನೀವು ಅದು ಕೆಳಗೆ ನೇರ ಹೋಗ್ಬೇಕಿತ್ತು. ನಾವು ಕಮಲಕ್ಕೆ ಬಂದದ್ದು. ಇದರದ್ದು ಜೊತೆಯಲ್ಲಿ ಉಂಟು. ಜೊತೆ ನಿನಗೆ ನಮ್ಮ ಪ್ರಭುಗಳು. ನೀವು ಆ ಜಾತಿಯವರ ಸರಿಯಾಗಿ ನೋಡು. ಪ್ರಭುಗಳ ಮೇಲಿಂದ ಕೆಳಗೆ ನೋಡು. ಇದೆಂತದ್ದು ವಿಶೇಷವಾದ ಕೆಳಗೆ ಶರೀರ, ಮೇಲಕ್ಕೋಡು. ಹೌದಾ? ಹೌದು ನಿಮ್ಮದು ನೇಕಾರ ನೀವೇ. ಹೌದು. ನಮಸ್ಕಾರ. ಬಂತು. ತಾವು ಎಲ್ಲಿಂದ ಬಂದದ್ದು ಸ್ವಾಮಿ? ಯಾಕೆ ಬಂದದ್ದು ಸ್ವಾಮಿ? ಅದರಷ್ಟೇ. ಯಾಕೆ ಬಂದೆ? ಹೇಳು ಬಂದೆ. ಯಾವ ಉದ್ದೇಶಕ್ಕೆ ಬಂದೆ? ನನ್ನೆಲ್ಲ ವಿಚಾರಿಸಲ್ಲ. ಇದ್ದಾರಲ್ಲ ಇವರು, ಅವರಲ್ಲಿ ಸ್ವಲ್ಪ ಮಾತಾಡ. ಆಯ್ತು. ಅವರ ಸಾಧನೆಗೊಂದು ಮೆಚ್ಚಿಲೇವೆ. ಕೆಳಗಿಂದ ಬಂದದ್ದಲ್ಲ ಪಾಪ. ಅಷ್ಟು ದೊಡ್ಡ ಕೊಂಬನ್ನೆಲ್ಲ ಕಟ್ಟಿಕೊಂಡು ಅದು ಕಟ್ಟಿದ್ದು, ಅದು ಬಂದದ್ದು, ಬಂದದ್ದ. ಎಂತ ವಿಶೇಷ ಮಾಡ. ಇದು ಜನ ಯಾರು ಅಂತ ಗೊತ್ತಾಗ್ಲಿಲ್ವೇ? ಶೋಣಿತಾಪುರವನ್ನು ಕೇಳಿದ್ದೀಯ? ಏನು ಈ ಕಾಲದಲ್ಲಿ ಅಲ್ಲಿಯ ಅಧಿಪನಾಗಿ ಬೆರೆಯುವ ಮಹೇಶಾಖ್ಯ. ಯಾರ ಮಗ ಗೊತ್ತು ನನಗೆ? ಯಾರ ಮಗ? ವಿದ್ಯುನ್ಮಾಲಿ.
ಮಗ ಈಗ ಬಂದಂತ ಉದ್ದೇಶ ಉದ್ದೇಶ ಏನು? ಅವನಿಗೆ ತಂದೆಯಿಂದ ಕೊಂದ ಸೇಡನ್ನು ಸೇಡು. ಮತ್ತೊಂದು ನಮಗೆ ಹಳೆ ಲೆಕ್ಕಾಚಾರ ಬಾಕಿ ಉಂಟಲ್ಲ? ನಿನಗೆ ಪೆಟ್ಟು ಕೊಡ್ಲಿಕ್ಕೆ ಬಂದೆ. ಒಟ್ಟಿನಲ್ಲಿ ಎರಡಕ್ಕೆ ಬಂದರು ಹಾ. ಎರಡು ಉದ್ದೇಶಕ್ಕೆ ಬಂದರು ಕಾರ್ಯವನ್ನು ಅಷ್ಟೇ ಅಲ್ಲ ಹೋಗಿ ಹೇಳ್ತೇನೆ ನಿನ್ನ ಪಡಲೇ ಹೇಳು. ಹೌದಾ?
ಸ್ವರ್ಗವನ್ನು ಪಡೆಯುವಂತಹ ಪೂರ್ವದಲ್ಲಿ ಶತಮಕದ ಫಲ ಉಂಟು. ಭಕ್ತಿಯಿಂದ ಪಡೆದದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಅಳಿವಾದಿ. ರಾಜಾಧೀಶ ನಾಥ ನಕ್ಷತ್ರ ಚಂದ್ರೋದಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮೂರು ಲೋಕದ ಒಡೆಯ ಮಹಿಷಾಸುರನಿಗೆ ನೂತನ ಸ್ವರ್ಗಾಧ್ಯಕ್ಷನಿಗೆ ಮಹಿಷಾಸುರ ಜೈ ಜೈ ಜಕ್ಕಂ ಜೈ. ಎಲ್ಲಿದ್ದಾರೆ ದೇವತೆಗಳು? ಓಡಿದಾರ ಓಡಿದಂತ ದೇವತೆಗಳು ನಂಬಬೇಡಿ. ಬದುಕುವ ದಾರಿ ಅವರಾಗಿ ಬದುಕುವುದಕ್ಕೆ ಆಗುದಿಲ್ಲ. ಇದ್ದಾರೆ ಕರೆಯಲ್ಲಿ ಆ ಬ್ರಾಹ್ಮಣರು ಋಷಿಗಳು ಹೆದ್ದಾದಿಗಳನ್ನು ಮಾಡಿ ಹವಿರ್ಪಾಕುವ ದೇವತೆಗಳು ಬರ್ತಾರೆ. ಅವಿಸ್ತಾನೆ ಹುಟ್ಟಂತ ದೇವತೆಗಳೆಲ್ಲ ದಿನದಿಂದ ದಿನಕ್ಕೆ ಕೊಬ್ಬಿ ಬರುತ್ತಾರೆ. ಅಂತವರಿಗೆ ಭಾಗ್ಯ ಮಾಡಿ ಅರ್ಪಣವಲ್ಲ ಹಾಗೆ ಹೋಗತಕ್ಕದ್ದು ನಿಮ್ಮ ಮಾತನ್ನು ಕೇಳಲಿ. ಅವರ ಶಿರಮನೆಗೆ ಕರಿ ಗರ್ಭಿಣಿ ಶಿರ ಉತ್ತರವನ್ನು ಸೇರಿ ಮಕ್ಕಳ ಶಿರಮನ್ನು ಕರೀರಿ. ಅವುಗಳ ಶಿರವನ್ನು ಚೆಂಡಾಡಿ ನಾಗಾದಿಗಳ ಹೆಣೆಯನ್ನು ಕತ್ತರಿಸಿ ಪೂಜೆ ಪುರಸ್ಕಾರವನ್ನು ನಿಲ್ಲಿಸಿ ದೇವಾಲಯಗಳ ಪುರಿಗೇರಿ. ಇದು ಮಹಿಷಾಸುರ ರಾಜ್ಯ. ಹಾಗೆ ಯಾರಿಲ್ಲ ಹರಿಚಂದ್ರರೇ, ನಿಮ್ಮ ಕೂಡ ಮಹಿಷರಾಜ್ಯ ಉದಯಿಸಬೇಕಾದ್ರೆ ಹಸ್ತಾಯಿಸಬೇಕಾದ್ರೆ ಈ ಮಹಿಷರಾಜ್ಯ ಬೇಕು. ನನ್ನ ಆಜ್ಞೆಯನ್ನು ಧಿಕ್ಕರಿಸಲಿ. ಕಠಿಣ ಶಿಕ್ಷೆ ಆದಿತ್ತು. ಎಚ್ಚರ ಜತನ ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ, ಇಂದಿನ ಸೇವಾಧಾರರಾದಂತಹ ಜಪ್ಪು ಮಜ್ಜಿಲ 10 ಸಂಸ್ಥರು ಇವರಿಗೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ
ಕೊಡಲಿರುವಂತಹ ಎಲ್ಲ ನಮ್ಮ ಸಹೃದಯಿ ಪ್ರೇಕ್ಷಕ ವೃಂದದವರಿಗೂ ಕೂಡ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ, ಕಲಾಭಿಮಾನಿಗಳೇ, ಒಂದು ATM ಕಾರ್ಡ್ ದೊರೆತಿರುತ್ತದೆ. ಕಳೆದುಕೊಂಡವರು ಅದರ ಗುರುತನ್ನು ಹೇಳಿ ಮೇಳದ ಚೌಕಿಯಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿ ಬರುವ ರಾತ್ರಿ ನಾವು ಹಳೆಂಗಡಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಕಥಾ ಹಂದರವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾ ಹಂದರವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಲಿ. ಸುರದ ವೈಚರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಟ್ಯದಲ್ಲಿ ಸುರರಥ ನುಡಗೋಡು ಪುರುಹೂತನ ಕ್ಷಣ ಚರಿಸುತ್ತಾಗಿರಿ ಕಾನನದಲ್ಲಿ ಅರಿತುಂದನ ಕ್ಷಣ ಮರುಗಿ ಮಾಡುವುದೇನು ಸರದಿಜೋದ್ಭವನ ಪಾದದಲ್ಲಿ ಅರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಪೊರೆಯದೆ ಬಿಡನು ಕೃಪೆಯಲಿ ಅಕಟ ದೇವಲೋಕ ಈಗ ಕೂಳನ ವಶವಾಗಿದೆ. ಕೂಳನಿಗೆ ವರಬಲವನ್ನು ಇತ್ತು ಆತನನ್ನು ಎತ್ತರಕ್ಕೆ ಬೆಳೆಸಿದವ ಬ್ರಹ್ಮದೇವ. ನಮ್ಮ ಸಂಕಷ್ಟವನ್ನು ಆತನಲ್ಲೇ ಅರುಹೋಣ. ಹೀಗೆ ಬಂದು ಗೆಲವಾಡಿನಾಥ ಅವಧರಿಸು ಗಮನ ಸಂಜಾತ ವಾಡಿನಾಥ ದುರುಳರ ನುಡಿಜ ಒರೆಯುವುದೇನೋ ಹರೆಯದು ಹೊರಗಳು ವಿಧಿ ನೀನೆ ಬಲ್ಲೆಯೇ ಹೊರೆಯಬೇಕೆಲೆ ವಾಡಿನಾಥ ಅವಧರಿಸು ನಿಗಮನ ಸಂಜಾತ ನಿಮ್ಮಿಂದಲೇ ವರಬಲಾನ್ವಿತನಾದಂತಹ ದುರುಳ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಹಾದಿಯನ್ನು ಅರಿತು ನಡೆದಿನ ದುರುಳನ ಬಾಧೆಯ ಉರಿಯುವ ಜಾಕಿನಿ ತೆರನಲ್ಲಿ ಉರಿಯುವ ಜಾಕಿನಿ ತೆರನಲ್ಲಿ ಮರೆಯಲ್ಲವನ ಹೊರಗಡನೆ ತಿಗಿ ವಿರಚಿತ ತಪವನ್ನು ಮೊದಲಲ್ಲಿ ಆದರ ದಾರಿಯೇ ತೋರುವೆನುವುದನ್ನು ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಪಾದುದನ ಮಧುಸೂದನ ನಡೆಯಲಿ ಸಾಗರದಲ್ಲಿ ನಿರ್ಣಯಿಸುವ ಹೋಗುವ ಒದಗಿ ಬಂದ ಕಷ್ಟವನ್ನು ಅರ್ಥ ಮಾಡಿಕೊಂಡೆ ಹಾಗೆಂದು ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಎಲ್ಲವನ್ನು ಅರ್ಥೈಸಿಕೊಂಡು ಪರಿಹರಿಸುವವ ಮಾಧವ. ವೈಕುಂಠವನ್ನು ಸೇರೋಣ. ಮಹಿಷವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ. ಕುಳಿತು ಯೋಚಿಸುವ. ಹೀಗೆ ಕುಳಿತವರು ಚಂದ್ರಕಾಂತ ಶಿಲೆಯೊಳದಾಗಿ ಹಳನ ಒದಿಸುವ ಎತ್ತ ಯೋಚಿಸುತ್ತಿರಲಿತ್ತ ನಳಿನ ಪವನ್ ಸುರರ ನೊಡಗೋಡು ನಡೆತೋದು ವೈಕುಂಠನೋ ಕಾಣದಿರಲು ಹರಿ ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈ ತರಲಾಗ
ಪುರಗರನು ನಿಲಯದೊಳಗಿಲ್ಲದಿರೇ ಪರಮೇಶ್ವರ ದೇವರಿಲ್ವಲ್ಲ. ಕಳವಳಿಸಿ ಬಳಿಕವರು ಏನು ಮಾಡೋಣ? ತಿಳುಗಿದ ಶರೀರ ನುಡಿ ಹರಿಗರರು ತುಗಿನಾಗಿಯೊಳಗಿರುವ ಹದರವನೋ ಹರಿಗರರ ಪದಕೆರಗಿ ಸಕಲರು ಜಯ ಜಯ ದುರುಳ ಮಗಿಜಾಸುರದ ಉಪಟಳ ತನಗರಿಸುವುದಿಗೂ ಇಲ್ಮ ನೀವೇ ಪೊರೆ ಮೊದಲರು ಜಯ ಜಯ ಹರಿಹರರ ಪಾದಗಳಿಗೆ ನಮೋ ನಮಃ. ಎದ್ದು ಹೇಳಿ. ದೇವತೆಗಳನ್ನೆಲ್ಲ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಅವರ ಮುಖ ಹೀಗಾಗುವುದಕ್ಕೆ ಕಾರಣ ನಾನೇ. ಹೌದೇ? ಮಹಿಷಾಸುರನಿಗೆ ಒಲಿದು ವರವನ್ನು ಕೊಟ್ಟೆ. ಪಡೆದ ವರವನ್ನು ದುರುಪಯೋಗ ಪಡಿಸುತ್ತಾ ಇದ್ದಾನೆ. ದೇವತೆಗಳಿಗೆ ಉಪಟಳವನ್ನು ಕೊಡುತ್ತಾ ಇದ್ದಾನೆ. ಖಳನ ವಧೆಯಾಗದೆ ಮನದೊಳಗೆ ಮನುಷ್ಯ ಬದುಕಬೇಕಾಗಿ ನನ್ನಲ್ಲಿರುವಂತಹ ಅಂತಸ್ತತ್ವವನ್ನು ಹೊರಗಡೆ ಇದ್ದೇನೆ. ಕಳ್ಳನ ಮನೆಗಾಗಿ ನನ್ನಲ್ಲಿ ಏಕವಾಗಿರುವಂತಹ ರುದ್ರ ತೇಜವನ್ನು ಹೊರಗಡೆ ನಾಶಕ್ಕಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆ ಎಸೆದಿದ್ದೇನೆ. ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇವೆ. ಮೂರು ಮೂರ್ತಿಗಳ ಮುಖದ ಪೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯಾಕೃತಿ ತಿಳಿದು ಹರಿಗಿಳಿಯುದರು ರುಜಿ ಜೀವಿರು ತನ್ನು ತಿದ್ದಿದರು ದೇವಿ ಹೇ ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವಶುದ್ಧಿಯೊಳಿನದು ಪದವಾ ತಾಯೇ ನಾವು ಮರೆಗೋವೆವು ಪಾಲಿತ ಭಗವ ದೇವಿಗೆ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೆ
सर्वार्थ साधिके शरण्ये त्र्यंबके देवी नारायण नमोस्तुते नारायणी नमोस्तुते नारायणी नमोस्तुते ಎಳಿರೆ ಹರಿಗರಾದಿರು ತಾಳಿ ಧೈರ್ಯವದುರಪ ಮುಖ್ಯರು ಬೇಡಬಾರದೆ ಬಾಂತ ಕಷ್ಟವ ಕೇಳಿಕೊಂಡೆ ಏಳಿ ಎದ್ದೇಳಿ ನಾರಾಯಣ ಜನನಿ ಬ್ರಹ್ಮ ಮಹೇಶ್ವರ ತಾಯಿ ಇಂದ್ರಾದಿ ಸುಮನಸರಿ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ವಿಷಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ, ತಿಳಿಸಿರಿ. ಮಾತಿಲಾಲಿಸು ಖಳ ಮಹಿಷನು ವಿಧಾತ ನಿತ್ತಿಗ ವರದ ಬಲದಿಯೇ ಸುರರಾಗಯುವದು ತೆಗೆಡಿಸಿ ನಿರ್ಭೀತಿಯಿಂದ ಸುರವ್ರಾತ ಎಲ್ಲವ ತೆಗೆಡಿಸಿ ನಿರ್ಭೀತಿಯಿಂದ ಅಮ್ಮ ನಾರಾಯಣ ಮಕ್ಕಳಾದಂತಹ ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿ ಧರೆಗಿಳಿದೆಯ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡ ಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೆ ಕಾರಣ ಇದೆ. ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿದ. ಜಗಮೂರನ್ನೂ ಕೂಡ ಕೈವರ್ತಿಸಿಕೊಂಡು ಧರ್ಮ ವಿರೋಧವಾದಂತಹ ಕರ್ಮವನ್ನೆಸಗುತ್ತಾ ಇದ್ದಾನೆ. ಅಂತಹ ಮರುಳ ಮಹಿಷನನ್ನು ವಧಿಸಿ ಸುರರನ್ನು ಸೋಲಿಸಿ ನೆರ ಮನದಿರುವುದಲೇ ಬೆರವನೆ ಖಳನಾಕಿದಿ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ಮುದ್ದೆಗಳನ್ನೇ ಪ್ರಧಾನನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯು ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ. ಪ್ರೇಮದಿ ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಣಿಸಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವಿರುತ್ತ ಸಕಲರು ಮಣಿಯಲೋಗಿಯೇ ಜಯ 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 ವಿನುತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯ
ಇದ್ದೇವೆ. ಸತ್ಯ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರೆ. ಬೇಕಾದ ಹಾಗೆ ಸಜ್ಜಾಗುತ್ತಾರೆ. ಅವರೆಲ್ಲರೂ ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡ. ಹರಿನಿರೂಪಣೆ ಹೇಗಾದೀತು? ವನಜನಾಭರ ಕರದ ಚಕ್ರವಾದ ಖಳ ಸಂಹಾರಕ್ಕೆ ಶ್ರೀಚಕ್ರ ಪ್ರಣಯನಾಗಿ ತ್ರಿಶೂಲವನು ಸಾಗ ತ್ರಿಶೂಲತಾಯೇ ಕನಕ ಗರ್ಭನು ಬ್ರಹ್ಮದಂಡ ಇತ್ತು ಬಳಿಕ ಸುಮನಸರು ಜಯ ಜಯವೆನುತ ಪದಕೆರಗೆ ಜಯ 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 ಜಗದೋಬ ಜಯ 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 ಜಗದಂಬ ಜಯ 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 ಜಗದಂಬಾ ಜಗದಂಬಾ ಜಯ ಜಯ ನಾವಿದ್ದಂತಹ ದಿವ್ಯ ಕೈದುಗಳನ್ನು ಮಹಾಮಾತೆ ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ರುದ್ರ ಸ್ವರೂಪಿಣಿಯಾಗಿ ಕದನ ಭೂಮಿಗೆ ಹೊರಟು ನಿಂತಿರುವಂತಹ ಮಾತೆಯನ್ನು ಹೊತ್ತೊಯ್ಯುವುದಕ್ಕೆ ಪರ್ವತರಾಯ ಕೇಸರಿಯಾಗಿ ಆಗಮಿಸ್ತಾಳೆ.
ಜಯ 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 ಜಗದಂಬ